ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 206ನೆಯ ಅಧ್ಯಾಯವಾದ ಕೃಷ್ಣಾಜಿನ ದಾನ ಕಥನ, ಕೃಷ್ಣಾಜಿನವನ್ನು ದಾನವಾಗಿ ತೆಗೆದುಕೊಳ್ಳುವ ಬ್ರಾಹ್ಮಣನ ಲಕ್ಷಣ, ದಾನದ ಫಲಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮನುಚಕ್ರವರ್ತಿಯು ಹೇಳುತ್ತಾನೆ, ಮಂಗಳ ಸ್ವರೂಪನಾದ ಓ ದೇವ, ಕೃಷ್ಣಾಜಿನವನ್ನು ದಾನ ಮಾಡುವ ವಿಧಿ ಹೇಗೆ? ಅದಕ್ಕೆ ಉಕ್ತವಾದ ಕಾಲವಾವುದು? ಅದನ್ನು ತೆಗೆದುಕೊಳ್ಳುವ ಬ್ರಾಹ್ಮಣನ ಲಕ್ಷಣಗಳೇನು? ಇದೆಲ್ಲವನ್ನೂ ನನಗೆ ಹೇಳು. ಈ ವಿಷಯದಲ್ಲಿ ನನಗೆ ದೊಡ್ಡ ಸಂದೇಹವಿದೆ. ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ, ವೈಶಾಖ ಪೌರ್ಣಮಿ, ಚಂದ್ರ ಸೂರ್ಯರ ಗ್ರಹಣ, ಮಾಘ ಪೌರ್ಣಮಿ, ಆಷಾಢ ಪೌರ್ಣಮಿ, ಕಾರ್ತಿಕ ಪೌರ್ಣಮಿ, ಉತ್ತರಾಯಣ ದ್ವಾದಶಿ ಈ ದಿನಗಳಲ್ಲಿ ಕೃಷ್ಣಾಜಿನವನ್ನು ದಾನ ಮಾಡಿದರೆ ಅನಂತವಾದ ಫಲವು ಬರುತ್ತದೆ. ರಾಜ,
ಆಹಿತಾಗ್ನಿಯಾದ ಬ್ರಾಹ್ಮಣನಿಗೆ ಅದನ್ನು ಕೊಡಬೇಕು. ಇನ್ನು ದಾನದ ವಿಧಾನವನ್ನು ಹೇಳುತ್ತೇನೆ ಕೇಳು. ಎಲೈ ನರೇಂದ್ರ, ಗೋಮಯದಿಂದ ಸಾರಿಸಿದ ಪರಿಶುದ್ಧವಾದ ಸ್ಥಳದಲ್ಲಿ ಮೊದಲು ಉಣ್ಣೆಯ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಕೊಂಬುಗಳು ಗೊರಸುಗಳೂ ಇರುವ ಕೃಷ್ಣಾಜಿನವನ್ನು ಹಾಸಬೇಕು. ಕೊಂಬನ್ನು ಚಿನ್ನದಿಂದಲೂ ಹಲ್ಲನ್ನು ಬೆಳ್ಳಿಯಿಂದಲೂ ಬಾಲವನ್ನು ಮುತ್ತುಗಳಿಂದಲೂ ಅಲಂಕರಿಸಿ ಎಳ್ಳಿನಿಂದ ಮುಚ್ಚಬೇಕು. ಎಳ್ಳನ್ನು ಮೇಲೆಲ್ಲ ಹರಡಿದ ಬಳಿಕ ಬಟ್ಟೆಯಿಂದ ಮುಚ್ಚಬೇಕು. ಹೊಕ್ಕುಳಿನ ಬಳಿ ಸುವರ್ಣ ಕಲಶವನ್ನಿಟ್ಟು ಅತಿಶಯವಾಗಿ ಶೃಂಗರಿಸಬೇಕು. ತನ್ನ ಶಕ್ತಿಗೆ ತಕ್ಕಂತೆ ರತ್ನಗಳಿಂದಲೂ ಗಂಧದಿಂದಲೂ ಅಲಂಕರಿಸಬೇಕು. 4 ದಿಕ್ಕುಗಳಲ್ಲಿಯೂ 4 ಕಂಚಿನ ಪಾತ್ರೆಗಳನ್ನಿಟ್ಟು ಅವುಗಳಲ್ಲಿ ಕ್ರಮವಾಗಿ ಈ ಮುಂದೆ ಹೇಳುವ ವಸ್ತುಗಳನ್ನು ಇರಿಸಬೇಕು. ಪೂರ್ವಾದಿ ದಿಕ್ಕುಗಳಲ್ಲಿ ಕ್ರಮವಾಗಿ ತುಪ್ಪ, ಹಾಲು, ಮೊಸರು, ಜೇನು ಇವುಗಳಿಂದ ತುಂಬಿದ 4 ಮಣ್ಣಿನ ಪಾತ್ರೆಗಳನ್ನು ಕೂಡ ಇಡಬೇಕು. ಮೃಗ ಚರ್ಮದ ಹೊರಗಡೆಯಲ್ಲಿ ಬಿರುಕು ತೂತು ಇಲ್ಲದ ಪೂರ್ಣ ಕುಂಭವನ್ನು ಶುದ್ಧ ಚಿತ್ತದಿಂದ ಸ್ಥಾಪಿಸಿ ಸಂಪಿಗೆ ಮರದ ಕೊನೆಯಿಂದ ಅದನ್ನು ಅಲಂಕರಿಸಬೇಕು. ಹಳದಿ ಬಣ್ಣದ ಅಂದವಾದ ಹೊಸ ಬಟ್ಟೆಯನ್ನು ಎಲ್ಲ ಅಂಗಗಳಿಗೂ ಹೊದಿಸಬೇಕು. ಹಿಂದುಗಡೆಯ ಕಾಲುಗಳೆರಡರ ಬಳಿಯಲ್ಲಿಯೂ ಕಬ್ಬಿಣದ ಪಾತ್ರೆಗಳನ್ನು ಇರಿಸಬೇಕು. ಲೋಭವಶದಿಂದ ನಾನು ಯಾವ ಯಾವ ಪಾಪಗಳನ್ನು ಮಾಡಿರುವೆನೋ ಅವೆಲ್ಲವೂ ಈ ಕಬ್ಬಿಣದ ಪಾತ್ರೆ ಮೊದಲಾದವುಗಳ ದಾನದಿಂದ ಬೇಗನೆ ನಾಶವಾಗಲಿ ಎಂದು ಹೇಳಿ ಪಾತ್ರೆಯನ್ನು ಎಳ್ಳಿನಿಂದ ತುಂಬಿ ಮೃಗಾಜಿನದ ಹಿಂದುಗಡೆಯ ಎಡಗಾಲಿನ ಬಳಿಯಲ್ಲಿ ಇಡಬೇಕು. ನನ್ನ ಕರ್ಮ ವಶದಿಂದ ಯಾವ ಯಾವ ಪಾತಕಗಳು ಬಂದವೋ ಅಲ್ಲದೆ ನಾನಾಗಿ ಯಾವ ಪಾಪಗಳನ್ನು ಮಾಡಿದೆನೋ ಅವೆಲ್ಲವೂ ಕಂಚಿನ ಪಾತ್ರೆಯ ದಾನದಿಂದ ನಾಶವಾಗಲಿ ಎಂದು ಹೇಳಿ ಜೇನುತುಪ್ಪದಿಂದ ಅದನ್ನು ತುಂಬಿ ಬಲಗಾಲಿನ ಹತ್ತಿರದಲ್ಲಿ ಇರಿಸಬೇಕು. ಇತರರ ಮೇಲೆ ದೂರು ಹೊರಿಸುವುದು, ಚಾಡಿ ಹೇಳುವುದು, ಯಜ್ಞಶೇಷವಲ್ಲದ ಮಾಂಸವನ್ನು ಭಕ್ಷಿಸುವುದು ಇವುಗಳಿಂದ ನನಗೆ ಒದಗಿದ ಪಾತಕವು ತಾಮ್ರ ಪಾತ್ರದ ದಾನದಿಂದ ದೂರವಾಗಲಿ. ಕನ್ಯೆಯರ ನಿಮಿತ್ತವಾಗಿ ಹಸುಗಳ ನಿಮಿತ್ತವಾಗಿ ಆಡಿದ ಸುಳ್ಳು, ಪರಸ್ತ್ರೀಯರ ವಿಷಯದಲ್ಲಿ ನಡೆಸಿದ ಅತ್ಯಾಚಾರ ಇವುಗಳಿಂದ ನನಗೆ ಬಂದ ಪಾಪವು ಬೆಳ್ಳಿಯ ಪಾತ್ರೆಯ ದಾನದಿಂದ ಬೇಗನೆ ಪರಿಹಾರವಾಗಲಿ. ತಾಮ್ರದ ಮತ್ತು ಬೆಳ್ಳಿಯ ಪಾತ್ರೆಗಳನ್ನು ಮುಂದುಗಡೆಯ ಕಾಲುಗಳ ಬಳಿ ಇರಿಸಬೇಕು. ಎಲೈ ಜನಾರ್ದನ, ಬುದ್ಧಿದೋಷದಿಂದ ಕಳೆದ ಸಾವಿರಾರು ಜನ್ಮಗಳಲ್ಲಿ ನಾನು ಮಾಡಿದ ಪಾಪವನ್ನು ಸುವರ್ಣ ಪಾತ್ರದ ದಾನದಿಂದ ಬೇಗನೆ ಪರಿಹಾರ ಮಾಡು ಎಂದು ಬೇಡಿ ಚಿನ್ನ, ಮುತ್ತು, ಹವಳ, ದಾಳಿಂಬೆ ಮತ್ತು ಸೀಬೆಯ ಹಣ್ಣು ಇವುಗಳನ್ನು ಚಿನ್ನದ ಪಾತ್ರೆಯಲ್ಲಿ ತುಂಬಿ ಕಿವಿ, ಗೊರಸು ಮತ್ತು ಕೊಂಬುಗಳ ಮಧ್ಯದೇಶದಲ್ಲಿ ಇರಿಸಬೇಕು. ಹೀಗೆಯೇ ಎಲ್ಲ ಬಗೆಯ ಕಾಯಿ ಪಲ್ಯಗಳನ್ನು ಹಣ್ಣುಗಳನ್ನು ಇರಿಸಬೇಕು. ಕೃಷ್ಣಾಜಿನವನ್ನು ದಾನ ತೆಗೆದುಕೊಳ್ಳುವ ವಿಪ್ರೋತ್ತಮನು ಶಾಸ್ತ್ರಜ್ಞನೂ ಅಗ್ನಿಹೋತ್ರಿಯೂ ಆಗಿರಬೇಕು.
ಆತನು ಸ್ನಾನ ಮಾಡಿ ಪಂಚೆಯನ್ನುಟ್ಟು ಧೋತ್ರವನ್ನು ಹೊದೆದು ತನ್ನ ಶಕ್ತಿಗೆ ತಕ್ಕಂತೆ ಗಂಧಾದಿಗಳಿಂದ ಅಲಂಕರಿಸಿಕೊಳ್ಳಬೇಕು. ಓ ರಾಜ, ಬಾಲವನ್ನು ಮುಟ್ಟುತ್ತಾ ಅವನು ಅದನ್ನು ಪ್ರತಿಗ್ರಹಿಸಬೇಕು. ಬಳಿಕ ಅದರ ಸಮೀಪದಲ್ಲಿ ಮಂತ್ರವನ್ನು ಉಚ್ಚರಿಸಬೇಕು. ಕೃಷ್ಣಾಜಿನವೆಂಬ ಮಂತ್ರದಿಂದ ಕೃಷ್ಣ ಧಾನ್ಯಗಳನ್ನು, ಸುವರ್ಣವನ್ನು, ಜೇನನ್ನು, ತುಪ್ಪವನ್ನು ಬ್ರಾಹ್ಮಣನಿಗೆ ದಾನ ಮಾಡುವಾತನು ಸಕಲ ಪಾತಕಗಳಿಂದಲೂ ಪಾರಾಗುತ್ತಾನೆ. ಗೊರಸುಗಳಿಂದಲೂ ಕೊಂಬುಗಳಿಂದಲೂ ಸಹಿತವಾದ ಕೃಷ್ಣಾಜಿನವನ್ನು ಎಳ್ಳಿನಿಂದಲೂ ವಸ್ತ್ರಗಳಿಂದಲೂ ಮುಚ್ಚಿ ಬಗೆ ಬಗೆಯ ವಸ್ತ್ರಗಳಿಂದ ಅಲಂಕರಿಸಿ ವೈಶಾಖ ಮಾಸದ ಹುಣ್ಣಿಮೆಯಲ್ಲಿ, ಅದೂ ವಿಶಾಖ ನಕ್ಷತ್ರದ ಯೋಗವಿರುವ ಸಮಯದಲ್ಲಿ ದಾನ ಮಾಡಿದರೆ ಸಮುದ್ರಗಳು, ಗುಹೆಗಳು, ಬೆಟ್ಟಗಳು, ಕಾಡುಗಳು ಮತ್ತು ಸಪ್ತದ್ವೀಪಗಳು ಇವುಗಳಿಂದ ಕೂಡಿದ ಭೂಮಂಡಲವನ್ನೇ ಕೊಟ್ಟಷ್ಟು ಫಲ ಬರುತ್ತದೆ. ಎಲೆ ಕೃಷ್ಣಾಜಿನವೇ, ನಿನಗೆ ನಮಸ್ಕಾರ. ಸುವರ್ಣ ದಾನದಿಂದಲೂ ನಿನ್ನ ದಾನದಿಂದಲೂ ನನ್ನ ಪಾಪವು ಪರಿಹಾರವಾಗಲಿ. ನೀಲದೇಹನಾದ ಶ್ರೀಕೃಷ್ಣ ಪರಮಾತ್ಮನು ತೃಪ್ತನಾಗಲಿ. 33 ಕೋಟಿ ದೇವತೆಗಳಿಗೆ ನೀನು ಆಧಾರವಾಗಿರುವೆ. ಓ ಕೃಷ್ಣಾಜಿನವೇ, ನಿನಗೆ ನಮಸ್ಕಾರ. ನೀನು ಸಾಕ್ಷಾತ್ ಕೃಷ್ಣ ಸ್ವರೂಪವೇ ಆಗಿರುವೆ. ಪರಮೇಶ್ವರನು ಈ ದಾನದಿಂದ ಪ್ರೀತನಾಗಲಿ ಎಂದು ಹೇಳಿ ನಾಭಿಯಲ್ಲಿ ಸುವರ್ಣದಿಂದ ಅಲಂಕೃತವಾದ ಕೃಷ್ಣಾಜಿನವನ್ನು ದಾನವಾಗಿ ಕೊಡಬೇಕು. ಐಹಿಕ ಮುಷ್ಮಿಕ ಫಲದಾತನು ನೀಲಕಂಠನು ಕೃಷ್ಣಾಜಿನಧಾರಿಯೂ ಆದ ಪರಮೇಶ್ವರನು ಕೃಷ್ಣಾಜಿನದ ದಾನದಿಂದ ಪಾಪ ನಿರ್ಮುಕ್ತನಾದ ನನ್ನಲ್ಲಿ ಪ್ರೀತನಾಗಲಿ. ಈ ವಿಧಾನದಿಂದ ಕೃಷ್ಣಾಜಿನವನ್ನು ದಾನ ಮಾಡಬೇಕು. ಓ ರಾಜ, ದಾನವನ್ನು ಸ್ವೀಕರಿಸಿದ ಬ್ರಾಹ್ಮಣನನ್ನು ಮುಟ್ಟಬಾರದು. ಚಿತೆಯ ಕಾಷ್ಟದಿಂದ ನಿರ್ಮಿಸಿದ ಯೂಪಸ್ತಂಭಕ್ಕೆ ಆತನು ಸಮಾನನು. ಅವನು ಉಳಿದ ದಾನಕ್ಕಾಗಲಿ ಶ್ರಾದ್ದಕ್ಕಾಗಲಿ ಅರ್ಹನಲ್ಲ. ಮನೆಯಿಂದ ಆ ಬ್ರಾಹ್ಮಣನನ್ನು ಬೀಳ್ಕೊಟ್ಟ ಬಳಿಕ ಯಜಮಾನನು ಮಂಗಳ ಸ್ನಾನವನ್ನು ಮಾಡಬೇಕು. ಓ ರಾಜೇಂದ್ರ, ಈ ಹಿಂದೆ ಹೇಳಿದಂತೆ ಆಚಾರ್ಯನು ಪೂರ್ಣ ಕುಂಭದಲ್ಲಿ ಚಂಪಕ ವೃಕ್ಷದ ಶಾಖೆಯನ್ನಿಟ್ಟು ಕಲಶ ಸ್ಥಾಪನವನ್ನು ಮಾಡಿ ಆಪ್ಯಾಯಸ್ವ ಸಮುದ್ರ ಜ್ಯೇಷ್ಠ ಎಂಬ 16 ಮಂತ್ರಗಳಿಂದ ಯಜಮಾನನಿಗೆ ಮಂತ್ರೋದಕವನ್ನು ಪ್ರೋಕ್ಷಿಸಿ ಸ್ನಾನ ಮಾಡಿಸಬೇಕು. ಅನಂತರ ಯಜಮಾನನು ಹೊಸ ಪಂಚೆಯನ್ನುಟ್ಟು ಆಚಮನ ಮಾಡಿ ಪರಿಶುದ್ಧನಾಗಬೇಕು. ಕುಂಭವನ್ನು, ಅದಕ್ಕೆ ಧರಿಸಿದ ವಸ್ತ್ರವನ್ನು ತೆಗೆದುಕೊಂಡು ಹೋಗಿ 4 ಬೀದಿಗಳು ಸೇರುವ ಚೌಕದಲ್ಲಿ ಬಿಸಾಡಬೇಕು. ಬಳಿಕ ದೇವರಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಸಾರಿಸಿ ಸಿದ್ಧಪಡಿಸಿರುವ ಮಂಡಲಾಕಾರವಾದ ಸ್ಥಳಕ್ಕೆ ಹೋಗಬೇಕು. ಪರಿಶುದ್ಧವಾದ ಮಂಡಲದಲ್ಲಿ ಸಪತ್ನೀಕನಾಗಿ ಕುಳಿತಿರುವ ಯಜಮಾನನಿಗೆ ಆಚಾರ್ಯನು ಪ್ರೋಕ್ಷಣ ಮಾಡಬೇಕು. ಆತನು ಮೋಕ್ಷಾಭಿಲಾಷಿಯಾಗಿದ್ದರೆ ಬ್ರಹ್ಮದೇವತಾಕವಾದ ಕಲಶೋದಕದಿಂದ ಪ್ರೋಕ್ಷಿಸಬೇಕು. ಸಂಪತ್ತಿನಲ್ಲಿ ಅಭಿಲಾಷೆಯುಳ್ಳವನಾಗಿದ್ದರೆ ವಿಷ್ಣು ದೇವತಾಕವಾದ ಕಲಶದ ತೀರ್ಥದಿಂದಲೂ, ರಾಜ್ಯವನ್ನು ಅಪೇಕ್ಷಿಸತಕ್ಕವನಾಗಿದ್ದರೆ
ಇಂದ್ರನನ್ನು ಆವಾಹನ ಮಾಡಿದ ಕುಂಬೋದಕದಿಂದಲೂ ಪ್ರೋಕ್ಷಿಸಬೇಕು. ಯಜಮಾನನು ದ್ರವ್ಯವನ್ನು ಪ್ರತಾಪವನ್ನು ಇಚ್ಛಿಸುವವನಾಗಿದ್ದರೆ ಅಗ್ನಿದೇವತಾಕವಾದ ಕಲಶ ತೀರ್ಥದಿಂದ ಪ್ರೋಕ್ಷಿಸಬೇಕು. ಮೃತ್ಯುವನ್ನು ಜಯಿಸಬೇಕೆಂದಿದ್ದರೆ ಯಮನನ್ನು ಆವಾಹನ ಮಾಡಿದ ಕುಂಭದ ಜಲದಿಂದ ಪ್ರೋಕ್ಷಿಸಬೇಕು. ತರುವಾಯ ಯಜಮಾನನು ತಿಲಕವನ್ನು ಧರಿಸಿ ಮಾಡಿದ ಕರ್ಮವು ಸಫಲವಾಗುವುದಕ್ಕಾಗಿ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಡಬೇಕು. ಅನಂತರ ಅವರ ಆಶೀರ್ವಾದವನ್ನು ವಿಶೇಷವಾದ ಭಕ್ತಿಯಿಂದ ಪಡೆಯಬೇಕು. ಹೀಗೆ ಮಾಡಿದ ಈ ಕೃಷ್ಣಾಜಿನ ದಾನದಿಂದ ಆಗುವ ಭಗವತ್ ಪ್ರೀತಿಯನ್ನು ದೇವತೆಗಳೂ ಸಹ ವಿವರಿಸಿ ಹೇಳಲಾರರು. ಓ ರಾಜ, ಆದರೂ ಸಂಕ್ಷೇಪವಾಗಿ ಹೇಳುವೆನು ಕೇಳು. ಸಕಲ ಭೂಮಂಡಲವನ್ನು ದಾನ ಮಾಡಿದರೆ ಬರುವ ಫಲವು ಕೃಷ್ಣಾಜಿನ ದಾನದಿಂದ ಬರುವುದು. ಆ ಯಜಮಾನನು ಎಲ್ಲ ಲೋಕಗಳನ್ನೂ ಜಯಿಸಿ ಪಕ್ಷಿಯಂತೆ ಸ್ವೇಚ್ಛೆಯಿಂದ ಸಂಚರಿಸುತ್ತಾ ವಿಜಯಶಾಲಿ ಎನಿಸುವನು. ಆತನು ಮಹಾಪ್ರಳಯದವರೆಗೂ ಸ್ವರ್ಗದಲ್ಲಿ ವಾಸಿಸುವನು, ಸಂದೇಹವಿಲ್ಲ. ತಂದೆಯಾದವನು ಪುತ್ರನ ಮರಣವನ್ನು ನೋಡುವುದಿಲ್ಲ. ಭಾರ್ಯ ವಿಯೋಗವಾಗಲಿ, ಧನ ಹಾನಿಯಾಗಲಿ, ದೇಶತ್ಯಾಗವಾಗಲಿ ಎಂದಿಗೂ ಆತನಿಗೆ ಒದಗದು. ಶ್ರೀಕೃಷ್ಣನಿಗೆ ಪ್ರಿಯವೆನಿಸಿದ ಕೃಷ್ಣಾಜಿನವನ್ನು ದೃಢಚಿತ್ತದಿಂದ ಬ್ರಾಹ್ಮಣೋತ್ತಮನಿಗೆ ದಾನ ಮಾಡಬೇಕು. ಆ ಮೃಗಕ್ಕೆ ಒದಗಿದ ಮರಣಕ್ಕಾಗಿ ದುಃಖಿಸಬಾರದು. ಇಂತಹ ದಾನಿಯು ಬಯಸಿದ ಕೋರಿಕೆಗಳೆಲ್ಲವನ್ನೂ ಪಡೆಯುವನು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಕೃಷ್ಣಾಜಿನ ಪ್ರಧಾನಂ ನಾಮ ಷಡಧಿಕ-ದ್ವಿಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 207ನೆಯ ಅಧ್ಯಾಯವಾದ ವೃಷೋತ್ಸರ್ಜನ ಕಥನ, ಹಸುವಿಗೆ ಇರಬೇಕಾದ ಲಕ್ಷಣಗಳು, ಗೂಳಿಯ ಲಕ್ಷಣಗಳು ಮತ್ತು ಜಾತಿ, ಬೇರೆ ಬೇರೆ ಜಾತಿಯ ಗೂಳಿಗಳನ್ನು ಬಿಡುವುದರಿಂದ ಆಗುವ ಫಲಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.